ಇವತ್ತು ತುಂಬಾ ಖುಷಿ ಆಗ್ತದೆ. ನಮ್ಮ ಆನಂದ್ ಮತ್ತೆ ಸುಬ್ಬತಡಿ ಮತ್ತೆ ನಮ್ಮ ಯುವಕ ವಿನೋದ್ ಮತ್ತೆ ನಮ್ಮ ಆನಂದ್ ಅವರು ತಮ್ಮ ಆದ ಅರುಣ್ ಅವರು ಮತ್ತೆ ಅಣ್ಣವರಾದ ಮತ್ತೆ ನಮ್ಮ ಸಿಕ್ತಿರುಪ್ತಿ ಗ್ರಾಮ ಪಂಚಾಯತಿಯ ನಮ್ಮ ಆನಂದ್ ಅವರು ಸಂಬಂಧಕ ಮತ್ತೆ ಇನ್ನೊಬ್ಬರು ಸುಧಾಕರ್, ಇಷ್ಟು ಜನ ಇವತ್ತು ಅವಾಗಲೇ ನಮ್ಮ ನರಸಿಂಹವ್ರು ಹೇಳಿದಂಗೆ ಆನಂದ್ ಅವ್ರದ್ದು ನಿಷ್ಠೆ ಇದೆ. ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಅವರಪ್ಪ ರಾಮಣ್ಣ ನಾನು ರಾಜಕೀಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾನು ನೋಡ್ತಾ ಇದ್ದೆ. ನಾಗರಾಜ್ ಅವರ ಜೊತೆಯಲ್ಲಿ ಆದರೆ ಇವತ್ತು ಕಾರಣಾಂತರ ಆನಂದ್ ಅವರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಸ್ನೇಹ ಒಪ್ಕೊಂಡು ಪಾರ್ಟಿ ಒಪ್ಕೊಂಡು ಹೋಗಿದ್ದಲ್ಲ, ಅವರಲ್ಲ ಫ್ರೆಂಡ್ಶಿಪ್ ಒಪ್ಕೊಂಡು ರಾಮೇಗೌಡರ ಜೊತೆಗೆ ನನಗೆ ಹೇಳ್ಬಿಟ್ಟು ಹೋದರು. ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಬದಲಾವಣೆಗಳು ಮತ್ತೆ ಆಯ್ಕೆ ಬದಲಾವಣೆಗಳಾದಾಗ ಆಯ್ಕೆಯನ್ನು ಮಾಡಿಕೊಂಡಂಥವರು ಎಲ್ಲೋ ಒಂದು ಕಡೆ ನಂಜೇಗೌಡರು MLA ಆಗಿದ್ದಾರೆ. ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನನ್ನ ಸ್ನೇಹಿತರು, ನಾವು ಜೊತೆಲಿದ್ದವು. ನಾವು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾಗ ಒಂದು ನೆನಪು ಮಾಡ್ಕೊತೀನಿ. ಆನಂದ್ ನಾವು ದಿನೇಶ್ ಗುಂಡೂರಾವ್ ಅವರು ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವಾಗ ಒಂದು ದೊಡ್ಡ ರ್ಯಾಲಿ ಮಾಡಿಸಿದ್ವಿ ನಾವಿಲ್ಲಿ 99 ದೊಡ್ಡ ರ್ಯಾಲಿ. ಆ ಕಾಲಕ್ಕೆ ಅದು ದೊಡ್ಡ ರ್ಯಾಲಿ. ನಮ್ಮ ಈಗ ರಂಗಮಂದಿರ ಇದೆಲ್ಲ, ವೆಂಕಟೇಶ್ವರ ರಂಗಮಂದಿರ, ಅದು ಬೈಲಿತ್ತು. ಅಲ್ಲಿ ದೊಡ್ಡ ಪೆಂಡಾಲ್ ಹಾಕಿ ಮೆರವಣಿಗೆ ಚಂದ್ರಪ್ರಭಾ ಅರಸು ದಿನೇಶ್ ಗುಂಡೂರಾವ್ ಅವ್ರನ್ನ ಥಿಯೇಟರ್ ಸರ್ಕಲ್ ಇಂದ ಮೆರವಣಿಗೆ ಕಟ್ಕೊಂಡ್ಬಂದು ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ದೊಡ್ಡ ಕಾರ್ಯಕ್ರಮ. ಆಗ HP ದೇವರಪ್ಪನವರು ನಮ್ಮ ಸರ್ಕಾರದಲ್ಲಿ ಮಾಜಿ ಶಾಸಕ ನಮ್ದು ಹೆಂಗಿತ್ತು ಹೋರಾಟ ಅಂತಂದ್ರೆ ಯೂತ್ ಕಾಂಗ್ರೆಸ್. ನಾನು ತುಂಬಾ ಹೇಳೋದು, ನಾನು ಯೂತ್ ಕಾಂಗ್ರೆಸ್ ತುಂಬಾ ನನಗೆ, ಯಾಕಂದ್ರೆ ಯೂತ್ ಕಾಂಗ್ರೆಸ್ ಇಂದ ಬಂದು ನಾವು ಲಾಸ್ಟ್ಗೆ ಆ ಹೋರಾಟ ಕಾಂಗ್ರೆಸ್ MLA ಗೆಲ್ಸಿದ್ವಿ. ನಾಗರಾಜ್ ಸಾಹೇಬ್ರನ್ನ MLA ಮಾಡಿಸಿದ್ವಿ. ಅದೊಂದಾದ್ರೆ ಇನ್ನೂ ಒಂದು ಸಾರಿ ಆಲ್ ಪಾರ್ಟಿ ಒಂದಾಗ್ಬಿಟ್ರು. ಇಂಡಿಪೆಂಡೆಂಟ್ ರಘು ಅವರಿಗೆ ಕಾಂಗ್ರೆಸ್ JDS MLA ಇದ್ರು HP ದೇವರಪ್ಪನವರು. ಅದೇ HP ದೇವರಪ್ಪನವರು JDS MLA ಇದ್ರು. JDS MLA ಇದ್ರೂ ಸಹಿತ ಅವ್ರು ಟಿಕೆಟ್ ಕೊಡಿಸಿದೆ. ಕಾಂಗ್ರೆಸ್ JDS BJP ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕೊಂಡಾಗ ಕಾಂಗ್ರೆಸ್ ಸೀನಿಯರ್ಗಳು ರಘುನಾಥ್ ಅವ್ರನ್ನ ಬಸ್